ಇತ್ತೀಚಿನ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಜವಳಿ ಮತ್ತು ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ಮತ್ತು ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ರಾಜಕೀಯ ತಿಕ್ಕಾಟದಲ್ಲಿ ವಿಜಯಪುರ ಜಿಲ್ಲೆಯ ಒಂದು ಅಭಿವೃದ್ಧಿ ಸಂಪೂರ್ಣ ಇವತ್ತು ಕಡೆಗಣಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಒಂದು ಜನತೆಯ ಗಂಭೀರ ಸಮಸ್ಯೆ ಮತ್ತು ರೈತರಿಗೆ ಇವತ್ತು ಯಾವುದೇ ರೀತಿ ಒಂದು ಕಳಕಳಿ ಇರತಕ್ಕಂಥ ಇವತ್ತಿನ ಜನಪ್ರತಿನಿಧಿಗಳು ಇವತ್ತು ರಾಜಕೀಯ ಒಂದು ತಿಕ್ಕಾಟದಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಈ ಕ್ಷೇತ್ರದ ಜನರ ಒಂದು ಬದುಕು ಎಲ್ಲಿಗೆ ಬಂದದ, ರೈತರಿಗೆ ಬದುಕು ಎಲ್ಲಿಗೆ ಬಂದ ಬಗ್ಗೆ ಇವರಿಗೆ ಕಿಂಚಿತ್ತೂ ಕಳಕಳಿಲ್ಲ. ಇವತ್ತು ಭೀಕರವಾಗಿರ್ತಕ್ಕಂಥ ಬಿಸಿಲಿನ ಒಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ಜನತೆಗೆ ಕುಡಿಲಿಕ್ಕೆ ನೀರಿಲ್ಲ. ಮುಂಗಾರಂಗಮನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗೋಯ್ತು. ಅದು ಪರಿಹಾರ ಬಂದಿಲ್ಲ ಒಂದು ನಯ ಪೈಸ. ಇದ್ರ ಬಗ್ಗೆ ಯಾವೊಬ್ಬ ಶಾಸಕರು ಚಕಾರ ಮಾತನಾಡ್ತಾ ಇರಲಿಲ್ಲ. ಹಂತದಲ್ಲಿ ನೀವು ತಮ್ಮ ರಾಜಕೀಯ ಒಂದು ಕಿತ್ತಾಟ ಕುರ್ಚಿ ಅಧಿಕಾರ ಸಲುವಾಗಿ ಇವತ್ತ ಸಾಯ್ತಾ ಇದ್ದಾರೆ ಹೊರತಾಗಿ ಇವತ್ತು ಜನರ ಬಗ್ಗೆ ರೈತರ ಬಗ್ಗೆ ಕಿಂಚಿತ್ತೂ ಕಳಕಳಿಲ್ಲ. ಇವ್ರು ನಾವು ಮಾಡಿದ್ದೇ ಮಾರ್ಗ ಅನ್ನುವಂಥ ಹಂತದೊಳಗೆ ಇವ್ರು ಬಂದು ತಲುಪಿದ್ದಾರೆ. ಇನ್ನೊಂದು ನಿಮ್ಮ ಅಪ್ಪ ಹುಟ್ಟಿದ್ರ ನೀ ರಾಜೀನಾಮೆ ಕೊಡು, ಅವ್ರ ಅಪ್ಪ ಹುಟ್ಟಿದ್ರೆ ರಾಜೀನಾಮೆ ಕೊಡು, ಇದನ್ನೆಲ್ಲ ಯಾಕೆ ನಿಮಗೇನದ? ಜನ ಎದಕ್ಕೆ ನಿಮ್ಗೆ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಕನಿಷ್ಠ ಪ್ರಜ್ಞೆ ನಿಮಗಿಲ್ಲ. ಯಾರು ಹೇಳೋರು ಕೇಳೋರು ಏನಂತ ಪ್ರತಿ ನಿಮ್ಗೆ ಆಗ್ಯದ. ಈ ಒಂದು ಹುಚ್ಚಾಟ ರಾಜಕೀಯನ ನೀವು ಬಿಡಬೇಕು. ಜನರು ಇವತ್ತು ನಿಮ್ಮ ಬಗ್ಗೆ ಇವತ್ತು ಗಮನಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಇವರು ನಾಯಿ ಥರ ಕಚ್ಚಾಡಕತ್ತಾರ ಅಂತಕ್ಕಂಥದ್ದು ಜನರು ಇವತ್ತು ಬೇಸತ್ತಾಗ್ಯಾರ. ನಿಮ್ಮ ಒಂದು ರಾಜಕೀಯ ಒಂದು ಕಳ್ಳಾಟಕ ಇನ್ನೆಲ್ಲ ಬಿಡ್ರಿ. ಜನಸಾಮಾನ್ಯರು ಮತ್ತು ರೈತರು ನಿಮ್ಗೆ ಆಯ್ಕೆ ಮಾಡಿ ಕಳಿಸಿದ್ದು ಎದಕ್ಕಂದ್ರೆ ಕ್ಷೇತ್ರದ ಅಭಿವೃದ್ಧಿ, ಜನಪರವಾಗಿ ರೈತರ ಪರವಾಗಿ ಇರ್ತಕ್ಕಂಥ ಕಳಕಳಿ ಇರಲಿ, ರೈತರ ಬಗ್ಗೆ ಚಿಂತನೆ ಮಾಡಬೇಕು, ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ತಿಳ್ಕೊಂಡು ಹೇಳಿ ನಿಮಗೆ ಓಟ್ ಹಾಕಿ MLA ಮಂತ್ರಿಗಳು ಮಾಡಿದ್ದಾರೆ. ಆದ್ರೆ ಇವತ್ತು ನೀವು ನಿಮ್ಮ ಜವಾಬ್ದಾರಿಯನ್ನು ಮರೆತು ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪವನ್ನು ಮಾಡೋದ್ರ ಮೂಲಕ ಕಾಲಹರಣ ಮಾಡಿ ಇವತ್ತು ನೀವು ಜನ ವಿರೋಧಿ ಮತ್ತು ರೈತ ವಿರೋಧಿ ಅಂತಕ್ಕಂಥ ಪಟ್ಟವನ್ನು ನೀವು ಕಟ್ಕೊಂಡಿದ್ದೀರಿ. ನಿಮ್ಮ ರಾಜೀನಾಮೆ, ನಿಮ್ಮ ಅಧಿಕಾರ ಕುರ್ಚಿ ಒತ್ತಾಟಿಗಿರಲಿ. ನಿಮ್ಮ ರಾಜಕಾರಣ ಸಾಕಾಗಿತ್ತಂತಂದ್ರೆ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಹೊಂದಿ ಪುಣ್ಯಾತ್ ಮಾಡಿ ನೀವು ಮನೆಯಾಗ ಇದ್ದು ಬಿಡ್ರಿ ಸಾಕು. ಯಾಕಂತಂದ್ರೆ ನಿಮ್ಮ ನಂಬಿ ಜನ ಓಟ್ ಹಾಕಿದ್ದಾರೆ, ರೈತರು ಓಟ್ ಹಾಕಿದ್ದಾರೆ. ಇವತ್ತು ಅವ್ರ ಹೊಟ್ಟಿ ಮೇಲೆ ಹೊಡಿದು ಅವ್ರ ಬಾಯಿ ಮೇಲೆ ಕಾಲು ಕೊಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಒಟ್ಟಾರೆ ವಿಜಯಪುರ ಜಿಲ್ಲೆಯ ರೈತಾಪಿ ವರ್ಗ ಮತ್ತು ಜನಸಾಮಾನ್ಯರು ಇವರೆಲ್ಲ ಹುಚ್ಚುರತ್ತು ತಿಳ್ಕೊಂಡಿದ್ದೀರಿ. ಯಾಕಂದ್ರೆ ನೀವು ಮಾಡಿದ್ದೇ ಮಾರ್ಗ ಆಗ್ಯದ. ಮತ್ತೆ ನೀವೇನು ಮಾಡ್ತಿರಲ್ಲ ಅದಕ್ಕೆಲ್ಲ ಜನ ಚಪ್ಪಾಳೆ ತರ್ತಾರಲ್ಲ, ಅದಕ್ಕೆ ನಿಮ್ಗೇನಾಗ್ಯದ, ಕಣ್ಣ ನೆತ್ತಿ ಮೇಲೆ ಬಂದವ. ನಿಮಗೆ ಯಾರು ಹೇಳೋರು ಕೇಳೋರು ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇನ್ನು ನಿಮ್ದೆಲ್ಲ ಆಟ ಬಯಲಾಗ್ಯದ. ನಿಮ್ಮದು ನೀವು ಯಾವ ರೀತಿ ನೀವು ರೈತರಿಗೆ ಮೋಸ ಮಾಡಿದಿರಿ, ಜನಸಾಮಾನ್ಯರಿಗೆ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇವತ್ತು ಎಲ್ಲ ಬಹಿರಂಗವಾಗಿ ಗೊತ್ತಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ರಾಜಕೀಯದಿಂದ ಉಳಗಾಲ ಇಲ್ಲ. ನಿಮಗೆ ರೈತರ ಬಗ್ಗೆ ಕಳಕಳಿ ಇತ್ತಂದ್ರೆ, ಜನಪರವಾಗಿ ಕಳಕಳಿ ಇತ್ತಪ್ಪ ಅಂದ್ರೆ ನಿಮ್ಮ ಕಚ್ಚಾಟ ಆರೋಪ ಪ್ರತ್ಯಾರೋಪ ಬಿಟ್ಟು ಏನು ರಾಜೀನಾಮೆ ಏನು ಪ್ರಹಸನ ಬಿಡಬೇಕು. ಬಿಟ್ಟು ರೈತರ ಒಂದು ಏನು ಅವ್ರು ಉಪಕಾರ ಮಾಡಿದ್ರೆ ನೀವು ಓಟ್ ಹಾಕಿ ಅಧಿಕಾರ ಕೊಟ್ಟಿರಲ್ಲ, ಅದಕ್ಕೆ ಉಪಕಾರವನ್ನು ಪ್ರತಿ ಉಪಕಾರ ನೀವು ಮಾಡಿ ಅವರ ಒಂದು ಋಣವನ್ನು ತೀರಿಸುವಂಥ ಕೆಲಸ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕಿವಿ ಮಾತನ್ನು ಹೇಳ್ತೇನೆ. ಮತ್ತು ಒಂದೇ ಅದನ್ನು ಬಿಟ್ಟು ಇದೇ ಒಂದು ಪರಿಸ್ಥಿತಿ ಮುಂದುವರೆದಿದ್ದೆ ಆದ್ರೆ ಒಬ್ಬರ ಮೇಲೆ ಒಬ್ಬ ಪ್ರತ್ಯಾರೋಪ ಮಾಡೋದು, ಅಶ್ಲೀಲ ಶಬ್ದಗಳನ್ನ ಪ್ರಯೋಗ ಮಾಡೋದು ಏನು ಸಾರ್ವಜನಿಕ ಮಾಡಿದ್ರೆ ನಿಮ್ಮನ್ನು ಎಲ್ಲಿ ನೀವು ಸಿಗ್ತಿರೋ ಅಲ್ಲಿ ನಾವು ಗೆರೆ ಹಾಕಬೇಕಾಗ್ತದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ.